ಮತ್ತು ಕೋಲ ಸೇವೆಯ ಪ್ರಯುಕ್ತ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಅವರ್ ಶೋ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಮಾತು ಹೇಳ್ತೀನಿ. ಏನು ಅಂತಂದ್ರೆ, ಎಲ್ಲ ಕಡೆ ಕಾರ್ಯಕ್ರಮ ಕೊಡ್ತೀವಿ. ಇಲ್ಲಿಂದ 4,000 ಜನ ಇರೋ ಕಾರ್ಯಕ್ರಮನೂ ಇತ್ತು, 10,000 ಜನ ಇರೋ ಕಾರ್ಯಕ್ರಮನೂ ಇತ್ತು. ಬಟ್ ಅದು ಒಂದು ಕಡೆ ತಕೊಂಡ್ರೆ ಇಷ್ಟೇ ಜನಸಂಖ್ಯೆಯಲ್ಲಿ ಇಷ್ಟು ಎನರ್ಜೆಟಿಕ್ ಆಗಿ ಇಷ್ಟು ಒಂದು ಜೋಶಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು ಅದು ನಿಮ್ಮೂರಲ್ಲಿ ಮಾತ್ರ. ಸೊ ಕಾರ್ಯಕ್ರಮದ ಕೊನೆ ತನಕ ಮತ್ತೊಮ್ಮೆ ತಮ್ಮೆಲ್ಲರ ಪ್ರೀತಿ ಎನರ್ಜಿ ಆಶೀರ್ವಾದವನ್ನ ಕೇಳ್ಕೊಂಡ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ರೆಡಿನಾ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಎಲ್ಲ ಜೀವನದಲ್ಲಿ ಎಲ್ಲ ಓಕೆನಾ? ನೆಮ್ಮದಿಯಾಗಿದ್ದೀರಾ? ಯಾಕೆ ನೆಮ್ಮದಿ ಆಗಿಲ್ಲ? ಯಾಕೆ? ಏನಾಯ್ತು? ಏ ಗಣೇಶ, ಏನಾಯ್ತು? ಅಲ್ಲ, ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಬರ್ತಿದ್ಯಾ? ಬೇಕಾ ಖರ್ಚಿಗೆ ಏನಾದ್ರು? ಎಷ್ಟು? ಎಷ್ಟಾದ್ರೂ ಪರವಾಗಿಲ್ಲ ಅಂತೆ, ಎಷ್ಟಾದ್ರೂ ಮಾಡ್ಬಿಟ್ಟು ಹೋಗ್ತೀನಿ. ಆದ್ರೆ ಕಾರ್ಯಕ್ರಮದ ಕೊನೆ ತನಕ ಇಲ್ಲೇ ಇರ್ಬೇಕು. ಚಪ್ಪಾಳೆ ಕೇಳಿದಾಗ ಚಪ್ಪಾಳೆ ಕೊಡ್ಬೇಕು, ವಾಯ್ಸ್ ಕೇಳಿದಾಗ ವಾಯ್ಸ್ ಕೊಡ್ತಾ ಇರ್ಬೇಕು. ರೆಡಿನಾ? ರೆಡಿ? ಎಸ್, ಹಿಯರ್ ವಿ ಗೋ. ಕಾರ್ಯಕ್ರಮ ಶುರು ಮಾಡೋದಕ್ಕೆ ತಮ್ಮೆಲ್ಲರ ಪ್ರೀತಿಯ ಅನುವನ್ನ ಆಶೀರ್ವಾದವನ್ನ ಕೇಳ್ಕೊಳ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ವಿಘ್ನಗಳ ನಿವಾರಕ, ವಿಘ್ನ ವಿನಾಶಕ, ಬುದ್ಧಿ ಪ್ರದಾಯಕ, ಸಿದ್ಧಿ ವಿನಾಯಕ, ಮೂಷಿಕ ವಾಹನ, ಗಜಾನನ, ಪಾರ್ವತಿ ತನೆಯ ಸುಮುಖನನ್ನ ಮನಸಾರೆ ಸ್ಮರಿಸಿಕೊಂಡ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗ್ಲಿ ಅನ್ನುವಂತ ನಿಟ್ಟಿನೊಂದಿಗೆ ಇದೀಗ ವೇದಿಕೆಯಲ್ಲಿ ಭೂವಾಗಿ ಕಾರ್ಯಕ್ರಮದ ಎಂಟ್ರಿಯನ್ನ ಕೊಡ್ತಾ ಇರೋದು ಒನ್ ಅಂಡ್ ಓನ್ಲಿ ನಮ್ಮ ಕುಂದಾಪುರ ಭಾಗದಲ್ಲಿ ಇದ್ರೂ ಕೂಡ ಹಳ್ಳಿಯಿಂದ ದಿಲ್ಲಿವರೆಗೂ ಟ್ಯಾಲೆಂಟ್ ಅನ್ನ ಮೆರೆದು ನಮ್ಮ ಜಿ ಕನ್ನಡ, ಕಲರ್ಸ್ ಕನ್ನಡ, ಸ್ಟಾರ್ ಸುವರ್ಣ ಎಲ್ಲ ವಾಹಿನಿಗಳಲ್ಲಿ ಕೂಡ ತಮ್ಮ ಚಾಂಪಿಯನ್ಶಿಪ್ ಅನ್ನ ತೋರಿಸಿ ಜಡ್ಜಸ್ ಹತ್ರ ಸ್ಟ್ಯಾಂಡಿಂಗ್ ಅವೇಶನ್ ಪಡ್ಕೊಂಡು ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ, ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನ ಗಳಿಸಿ ಸನ್ಮಾನಗಳನ್ನ ಪಡ್ಕೊಂಡು ವೇದಿಕೆಗಳಲ್ಲಿ ಭರ್ಜರಿಯಾದ ಪರ್ಫಾರ್ಮೆನ್ಸ್ ಅನ್ನ ನೀಡಿದಂತ ಒನ್ ಅಂಡ್ ಓನ್ಲಿ ತಮ್ಮೆಲ್ಲರ ಜೋರಾದ ಪ್ರೀತಿಯ ಗಟ್ಟಿಯಾದ ಚಪ್ಪಾಳೆ ಮೂಲಕ ವೇದಿಕೆಯಲ್ಲಿ ಸ್ವಾಗತಿಸಿ ತಾಂಡವ ಡ್ಯಾನ್ಸ್ ಸ್ಟುಡಿಯೋ ಸ್ಟೇಜ್ ಅರಮಾರಿ. ಲೆಟ್ಸ್ ವೆಲ್ಕಮ್ ಸ್ಟೇಜ್ ಡ್ಯಾನ್ಸ್ ಟುಗೆದರ್. ಡ್ಯಾನ್ಸ್ ಸಮಾಖದ ಮೊದಲನೆಯ ಕಾರ್ಯಕ್ರಮದಲ್ಲಿ ಇದೀಗ ರಾಷ್ಟ್ರಮಟ್ಟ, ರಾಜ್ಯಮಟ್ಟ, ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನ ಗಳಿಸಿ ಹಲವಾರು ಪ್ರಶಸ್ತಿಗಳ ಗರಿಮೆಯನ್ನ ಸಾಲು ಸಾಲಾಗಿ ತನ್ನತ್ತ ಬಾಚಿಕೊಂಡು ಜಡ್ಜಸ್ ಹತ್ರ ಸ್ಟ್ಯಾಂಡಿಂಗ್ ಅವೇಶನ್ ಕಮ್ಬ್ಯಾಕ್ ಮಾಡಿದಂತ ಜಿ ಕನ್ನಡ, ಸ್ಟಾರ್ ಸುವರ್ಣ, ಕಲರ್ಸ್ ಕನ್ನಡದಲ್ಲಿ ಡ್ಯಾನ್ಸ್ ಧುಮಾಕವನ್ನ ನೀಡಿ ಸೈ ಎನಿಸಿಕೊಂಡಂತ ಒನ್ ಅಂಡ್ ಓನ್ಲಿ ನಮ್ಮ ದೀಪಕ್ ಅಂಡ್ ಸರಿತಾ ಇವರ ಸಾರಥ್ಯದಲ್ಲಿ ಡ್ಯಾನ್ಸ್ ಧಮಾಕ ಟೀಮ್ ತಾಂಡವ ಡ್ಯಾನ್ಸ್ ಸ್ಟುಡಿಯೋ. गणराय तेरे बिना मैं आज स्तुताया कहाँ चला मैं। आकार लेने लगा ख्वाब मेरा, साकार होते रुका ख्वाब मेरा। मेरे अधूरे कर दे तू पूरे आज। ಜೋರಾದ ಕೈ ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ. ಇದೀಗ ಭೂಮಾಗ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಒಂದ್ಸತಿ ನಮ್ ಗಣಪತಿಗೆ ಜೈ ಅಂತ ಹೇಳ್ಬೇಕು. ರೆಡಿನಾ? ಯಾರ ಧ್ವನಿಯಲ್ಲಿ ಜೋರಾಗಿ ಜೈ ಅಂತ ಬರುತ್ತೆ ಜೈಕಾರ, ಅವ್ರಿಗೊಂದು ಪ್ರೈಸ್ ಕೊಡ್ತೀನಿ. ರೆಡಿ? ರೆಡಿ? ಓಕೆ. ಆವಾಗಿನ ಪ್ರೈಸ್ ಎಲ್ಲ ಅಲ್ಲಿದೆ, ಕೊಡ್ತೀನಿ ರೀ. ಓಕೆ. ಸೊ ಎಲ್ಲರೂ ಒಂದ್ಸತಿ ಜೈ ಅಂತ ಹೇಳ್ಬೇಕು. ನಮ್ ಗಣಪತಿಗೆ, ವಿಘ್ನ ವಿನಾಶಕಂಗೆ, ಪಾರ್ವತಿ ತನೆಯ ಸುಮುಖಂಗೆ, ಕಾಡುಗಳ ವೀರಪ್ಪಂಗೆ. ಅಲ್ಲ ಮಾರೆ, ಜೋಶ್ ಹೌದು. ಆದ್ರೆ ಕಾಡುಗಳ ವೀರಪ್ಪಂಗೂ ಜೈಕಾರ ಹಾಕೋಷ್ಟು ಒಳ್ಳೆ ಮನ್ಸೇನ್ರಿ ನಿಮ್ದು? ಏನ್ ಹೌದಾ? ಉದಾರ ಮನ್ಸು. ಓ ಅಂದ್ರೆ ಕೆಟ್ಟವ್ರಿಗೂ ಒಳ್ಳೇದನ್ನ ಬಯಸೋ ಅಂತ ಒಳ್ಳೆ ಮನ್ಸು ಅಂತೆ. ಅದನ್ನೇ ಪ್ಯಾಚ್ ಮಾಡ್ಬಿಟ್ರು. ನಾವೇನೋ ಗೊತ್ತಿಲ್ಲದೆ ಜೈ ಹೇಳಿದ್ವಿ ಅಂತ ಹೇಳಲೇ ಇಲ್ಲ, ಕಳ್ಳ. ಓಕೆ. ಸೊ ಇವಾಗ ಕೂತಿದಿರಲ್ಲ, ಇಲ್ಲಿ ಹುಡುಗಿರು ಎಷ್ಟು ಜನ ಇದ್ದೀರಾ? ಕೈ ಮೇಲ್ ಮಾಡಿ. ಹುಡುಗಿರು ಎಷ್ಟು ಚಂದ ಇದ್ದೀರಾ ಎಲ್ಲ. ಒಂದ್ ಸ್ವಲ್ಪ ಕೈ ಮೇಲ್ ಮಾಡಿ ಹುಡುಗಿರೆಲ್ಲ. ಅಲ್ಲಿ ಹಿಂದೆ ಎಲ್ಲಿ ಕೈ ಎಲ್ಲಿ? ಈ ಕಡೆ. ಅಜ್ಜಿ ಕೈ ಮೇಲ್ ಮಾಡಜ್ಜಿ.
ಅಜ್ಜಿ ಕೈ ಮೇಲ್ ಮಾಡಿ. ಇಬ್ರು ಸುಂದ್ರಿಯರು ಮುಂದ್ಗಡೆ ಕುತ್ಕೊಂಡು ಕೈ ಮೇಲ್ ಮಾಡ್ತಿಲ್ವಲ್ಲ? ಆ ಅಜ್ಜಿ ಇಬ್ರು ಕೈ ಮೇಲ್ ಮಾಡಿ. ಅದು ಓಕೆ. ಸೊ ಎಷ್ಟ್ ಜನ? ಓಕೆ ಅಜ್ಜಿ ಅಂತ. ಅಯ್ಯೋ ನೀವೊಬ್ರು ಹುಡುಗಿರು ಅಂತಂದ್ರೆ, ಈ ಹುಡುಗಿರು ಅಂತಂದ್ರೆ ಹುಡುಗಿರು ಬರ್ತಾರೆ, ಮದ್ವೆ ಆಗಿರೋರು ಬರ್ತಾರೆ, ಅಜ್ಜಿನೂ ಬರ್ತಾರೆ, ಆಂಟಿನೂ ಬರ್ತಾರೆ. ಸುಮ್ಮನಿರೋ ಒಂದ್ ನಿಮಿಷ. ಓಕೆ ಎಷ್ಟು ಚೆನ್ನಾಗಿದ್ದೀರಾ. ಇವಾಗ ಏನ್ ಗೊತ್ತಾ, ನಾನು ಕೈ ಕೆಳಗಾಕಿ 3, 2, 1 ಅಂತ ಹೇಳ್ತೀನಿ. ನಮ್ ಗುಜ್ಜಾಡಿಲಿ ನಿಮಗೆ ಅನ್ಸುತ್ತಾ ನಮ್ಮ ಹುಡುಗಿರು ಬೆಸ್ಟ್ ಸ್ಟ್ರಾಂಗ್ ಅಂತ, ಅಥವಾ ಹುಡುಗರು ಸ್ಟ್ರಾಂಗ್ ಅಂತ ಅನ್ಸುತ್ತಾ? ಹುಡುಗರ ನಿಮಗ್ ಗೊತ್ತಿಲ್ಲ ಮ್ಯಾಟ್ರು ನಮ್ಮ ಹುಡುಗಿರು ಅಂತ. ಯಾಕೆ ಅಂತಂದ್ರೆ ನಮ್ ಪುನೀತ್ ರಾಜ್ಕುಮಾರ್ ಅಷ್ಟೇಂದ ಹೇಳಿದಾರ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುಗ್ಗರು. ಇರೋ ಒಂದ್ ನಿಮಿಷ, ನಮ್ ಗುಜ್ಜಾಡಿಲಿ ಅದನ್ನ ರಾಂಗ್ ಮಾಡ್ಬಿಡಿ. ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದೀನಿ. ನಮ್ಮ ಹುಡುಗಿರು ಎಷ್ಟು ಕೂಗಕ್ಕಾಗತ್ತೆ ಅಷ್ಟೆಲ್ಲ ಒಂದ್ಸತಿ ಕೂಗ್ಬಿಡಿ, ಪರವಾಗಿಲ್ಲ. ನಮ್ ಬಾಯ್ಸ್ ಅಲ್ಲಿ ಆ ರೇಂಜ್ ಅಲ್ಲಿ ನಿಮ್ಮನ್ನ ಡೌನ್ ಮಾಡ್ತಾವ್ರೆ, ನೀವು ಕೆಳಗಿಳಿಬಾರ್ದು. ಯಾವತ್ತಿದ್ರು ನಾವು ಮೇಲೆ ಇರ್ಬೇಕು. ಇವಾಗ ನಮ್ಮ ಹುಡುಗಿರು ಅಜ್ಜಿ ರೆಡಿ ಅಜ್ಜಿ, ಜೋರಾಗಿ ಕೂಗ್ಬೇಕು. ಅಯ್ಯೋ ಅಜ್ಜಿ ನಗ್ತವ್ರಲ್ಲ ಯಾಕೆ? ಅಜ್ಜಿ ಅಜ್ಜಿ ಇಬ್ರಿಗೂ ನಾಚಿಕೆ. ಅಯ್ಯೋ ಓಕೆ. ಸೊ ಜೋರಾಗಿ ಕೂಗ್ಬೇಕು ಇವಾಗ. 3, 2, 1 ಬರ್ಲಿ ನಮ್ಮ ಹುಡುಗಿರು. 12 ಗಂಟೆ ರಾತ್ರಿಗೆ ಗದ್ದೆಯಲ್ಲೊಂದು ದೆವ್ವ ಕೂಗುದ್ ಗೊತ್ತಾ? ವಾ ಅಂತ. ಇಷ್ಟು ಜನ ಇದ್ದೀರಾ ಏನ್ರಿ ನೀವು? ಇವಾಗ ಅದೆಲ್ಲ ಬಿಡಿ. ನಮ್ಮ ಹುಡುಗರು ಯಾವತ್ತಿದ್ರು ಸ್ಟ್ರಾಂಗ್, ಅವ್ರಿಗೆ ಪವರ್ ಒಂದ್ ಸ್ವಲ್ಪ ಜಾಸ್ತಿ. ಅಷ್ಟಿಂದ ಹೇಳಿದಾರ, ಕಷ್ಟದಲ್ಲಿ ಇದ್ದಾಗ ಬೇಕು ಗಂಡ್ಮಕ್ಕಳು. ಹೌದಾ? ಇವಾಗ ಹುಡುಗಿರು ಯಾರು ಸಣ್ಣ ಅಜ್ಜಿ ಬರುತ್ತೆ ನೋಡಿ. ನಮ್ಮ ಹುಡುಗರು ಹೆಂಗೆ ಎನರ್ಜಿ ಅಂತ ಕೂಗ್ತಾರ ನೋಡಿ. ಇವಾಗ 3 ಅಜ್ಜಿ ಹಾರೋಗ್ಬೇಡಿ, ಅವ್ರ ಎನರ್ಜಿಗೆ ಆಗಿ ಗಟ್ಟಿಯಾಗಿ ಕುರ್ಚಿಲಿ ಕೂತ್ಕೊಳ್ಳಿ. 3, 2, 1 ಬಾಲೆ ನಮ್ಮ ಹುಡುಗರು. ಸಾಕು ಥ್ಯಾಂಕ್ ಯು ಸೋ ವೆರಿ ಮಚ್. ಧನ್ಯವಾದಗಳು. ಅಂಡ್ ಇದೀಗ ಕಾರ್ಯಕ್ರಮನ ಮುಂದುವರೆಸ್ಕೊಳ್ತಾ ಒಂದು ಬ್ಯೂಟಿಫುಲ್ ಆದ ಹಾಡನ್ನ ಹಾಡೋದಕ್ಕೆ ಇದೀಗ ಬ್ಯೂಟಿಫುಲ್ ಆಗಿರೋ ಸುಂದರಿನ ವೇದಿಕೆ ಮೇಲೆ ಬರ್ಮಾಡ್ಕೊತಾ ಇದೀನಿ. ನೋಡೋದಿಕ್ಕೆ ಕ್ಯೂಟು, ಹಾಡೋದಿಕ್ಕೆ ಸ್ವೀಟು, ಮಾತಾಡಿದ್ರೆ ನಾವೆಲ್ಲರೂ ಆಗ್ತೀವಿ ಮ್ಯೂಟು. ಬಿಕಾಸ್ ಆಫ್ ಇವರು ನಗುವನ್ನೇ ಕೊಡ್ತಾಳೆ ಜಾಕ್ಪಾಟ್. ನಮ್ಮ ಕೋಸ್ಟಲ್ ವುಡ್ ಅಲ್ಲಿ ಹಲವಾರು ಸಿನಿಮಾಗಳಿಗೆ ಧ್ವನಿಯಾಗಿ, ಆಲ್ಬಮ್ ಗೀತೆಗಳಿಗೆ ಧ್ವನಿಯಾಗಿ, ಹಲವಾರು ವೇದಿಕೆಗಳು, ಹಲವಾರು ಸೆಲೆಬ್ರಿಟಿ ಶೋಗಳು ಎಲ್ಲದನ್ನ ಕೂಡ ಮಾಡಿದಂತಹ ನಮ್ಮ ದೀಪ್ತಿ ರಾಕೇಶ್ ಜಲ್ಸೆ ಮ್ಯಾಂಗ್ಳೂರ್. ಜೋರ ಕೈ ಚಪ್ಪಾಳೆ ಬರಬೇಕು. ದೂರದ ಮಂಗಳೂರಿಂದ ಬಂದಂತ ನಮ್ಮ ದೀಪ್ತಿ ರಾಕೇಶ್. ಹಾಡು ಯಾವುದು ಅಂತಂದ್ರೆ ಇನ್ಸ್ಟಾದಲ್ಲಿ ಅದೇ ಹಾಡು, ರೀಲ್ಸ್ ಅಲ್ಲೂ ಅದೇ ಹಾಡು, ಫೇಸ್ಬುಕ್ ಅಲ್ಲೂ ಅದೇ ಹಾಡು, ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹಾಡು ಯಾವುದು ಗೊತ್ತಾ? ಗೊತ್ತಿಲ್ವಾ? ಎಲ್ಲ ಚೆನ್ನಾಗಿ ಹಾಡ್ತೀರಾ ನೀವೆಲ್ಲ? ಹಾಡ್ತೀರಾ? ಯಾವ ಹಾಡು ಗೊತ್ತಾ? ಯಾವ ಹಾಡು ಅಂತ ಹೇಳಿದ್ರೆ ಅವ್ರು ಹಾಡ್ತಾರೆ, ಅವಾಗ ನೀವು ಹಾಡಿ ಅವ್ರ ಜೊತೆಗೆ. ರೆಡಿನಾ? ಹಂಗೆ ಒಂದ್ ಸ್ವಲ್ಪ ಸ್ಟೆಪ್ ಹಾಕೋರೆಲ್ಲ ಸ್ಟೆಪ್ ಹಾಕ್ಬೋದು. ರೆಡಿ ಒಂದ್ ಸ್ವಲ್ಪ ಜೋರ ಚಪ್ಪಾಳೆ ಕೊಡಿ ಅಲ್ಲ. 3, 2, 1 ಸ್ಟೇಜ್ ದೀಪ್ತಿ ರಾಕೇಶ್ ಜಲ್ಸೆ. ನಮಸ್ಕಾರ ಎಲ್ರಿಗೂ. ನೋಡಿ ಇಲ್ಲಿ ಹುಡುಗರು ಅಂತೂ ಫುಲ್ ಜೋಶಲ್ಲಿದ್ದಾರೆ. ಬಾಕಿ ಎಲ್ರು ಜೋಶಲ್ಲಿ ಇದ್ದೀರಾ? ಎಸ್, ನನ್ನ ಜೊತೆ ನೀವು ಹಾಡಬೇಕು ಈ ಸಾಂಗ್. ನಿಮ್ಗಂತೂ ಗೊತ್ತಿದೆ. ಇದಕ್ಕೆ ಮೇನ್ ಆಗಿ ಬೇಕಿರೋದೊಂದು ಕೋರಸ್. ಇದಕ್ಕೆ ಮೇನ್ ಬೇಕಿರೋದು ಕೋರಸ್. ನನ್ನ ಜೊತೆ ನೀವು ಹಾಡಬೇಕು, ಓಕೆನಾ? ಎಸ್. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ನೀನು ನೂತನಳಾದಂತೆ ನಾನು ನೀ ಬಂದ ಮೇಲೆ ಬಾಕಿ ಮಾತೇನು. ವಾ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಅಲ್ಲಿ ಆಡಿಯನ್ಸ್ ನಿಂದೆಲ್ಲ ಕೇಳಿಸ್ತಾ ಇಲ್ಲ, ನಂಗೆ ಇವ್ರದ್ದು ಮಾತ್ರ ಧ್ವನಿ ಕೇಳಿಸ್ತಾ ಇದೆ. ಸೊ ಅವರು ಹಾಡಲಿ ಅಲ್ವಾ ನನ್ನ ಜೊತೆ? ಇನ್ನೊಂದ್ಸತಿ. ನೀ ಬಂದ ಮೇಲೆ ಬಾಕಿ ಮಾತೇನು. ಇನ್ನೊಂದ್ಸತಿ. ಓಕೆ, ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ.